ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರೂಪಾ. ಇವತ್ತು ನಾನು ತುಂಬಾನೇ ಈಸಿ ಮೆಥಡ್ ಅಲ್ಲಿ ಸ್ಯಾರಿ ಸ್ಟೈಲ್ ಅಲ್ಲಿ ಪೆಪ್ಲಮ್ ಬ್ಲೌಸ್ ಮತ್ತೆ ಲೆಹೆಂಗಾ ಸ್ಕರ್ಟ್ ಕಟಿಂಗ್ ಸ್ಟಿಚಿಂಗ್ ತೋರಿಸ್ಕೊಡ್ತೀನಿ. ತುಂಬಾನೇ ಈಸಿ ಇರತ್ತೆ. ಸೊ ಲುಕ್ ವೈಸ್ ಅಂತೂ ತುಂಬಾನೇ ಚೆನ್ನಾಗಿರತ್ತೆ. ತುಂಬಾನೇ ಟ್ರೆಡಿಷನಲ್ ಲುಕ್ ಕೊಡ್ತಿದೆ. ಅಂಡ್ ಇದು ಕಂಪ್ಲೀಟ್ ಆಗಿ ಬ್ಲೌಸ್ ಟೈಪ್ ಬರುತ್ತೆ ಅಂಡ್ ಬ್ಯಾಕ್ ಹುಕ್ಸ್ ಹಾಕಿದೀನಿ. ಇದು ಲೆಹೆಂಗಾ ಮಾತ್ರ ನಾರ್ಮಲ್ ಆಗಿ ಲೆಹೆಂಗಾ ಸ್ಕರ್ಟ್ ತರನೇ ಸ್ಟಿಚಿಂಗ್ ಮಾಡಿದೀನಿ. ಅಂಡ್ ಇದಕ್ಕೆ ಸಪರೇಟ್ ಆಗಿ ದುಪ್ಪಟ್ಟ ಏನು ಬರಲ್ಲ. ಇದು ಒಂದ್ ಸ್ಯಾರಿ ಸ್ಟೈಲ್ ಅಲ್ಲಿ ದುಪ್ಪಟ್ಟ ಟೈಪ್ ಡಿಸೈನ್ ಮಾಡಿದೀನಿ. ಲುಕ್ ವೈಸ್ ಅಂತೂ ತುಂಬಾನೇ ಚೆನ್ನಾಗಿದೆ. ಇದು ಕಂಪ್ಲೀಟ್ ಡಿಸೈನರ್ ಲೆಹೆಂಗಾ ಏನಿದೆ ಇದು ನಾನು ಕಂಪ್ಲೀಟ್ ಆಗಿ ಸ್ಯಾರಿನ ಯೂಸ್ ಮಾಡಿ ಸ್ಟಿಚಿಂಗ್ ಮಾಡಿದೀನಿ. ಒಂದೇ ಸ್ಯಾರಿಯಲ್ಲೇ ಆಗತ್ತೆ. ಕಂಪ್ಲೀಟ್ ಸ್ಕರ್ಟ್ ಮತ್ತೆ ಬ್ಲೌಸ್ ಮತ್ತೆ ಈ ದುಪ್ಪಟ್ಟ ಪಾರ್ಟ್ ಏನಿದೆ ಅದು. ನಿಮ್ಗೆ ಬೇಕು ಅಂದ್ರೆ ಈ ತರ ಡಿಸೈನ್ ಮಾಡ್ಕೊಂಡು ದುಪ್ಪಟ್ಟ ಸಪರೇಟ್ ಕೂಡ ತಗೋಬಹುದು. ಬಟ್ ನಾನು ಇದ್ರಲ್ಲೇ ನಾನೊಂದು ಸ್ಯಾರಿ ಸ್ಟೈಲ್ ಅಲ್ಲಿ ಪ್ಲೀಟೆಡ್ ತರ ಡಿಸೈನ್ ಮಾಡಿದೀನಿ. ಡೆಫಿನೆಟ್ಲಿ ನಿಮ್ಗೆ ಈ ವಿಡಿಯೋ ಲೈಕ್ ಆಗುತ್ತೆ ಅಂತಾನೆ ಅನ್ಕೊಂಡಿದೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನೋಡಿ ನಾನು ಕಂಪ್ಲೀಟ್ ಆಗಿ ದುಪ್ಪಟ್ಟ ರಿಮೂವ್ ಮಾಡಿ ಕೂಡ ತೋರಿಸಿದೀನಿ ಬ್ಲೌಸ್ ಯಾವ ತರ ಲುಕ್ ಕಾಣಿಸ್ತಿದೆ ಅಂತ. ಲುಕ್ ವೈಸ್ ಚೆನ್ನಾಗಿರತ್ತೆ. ನಿಮ್ಗೆ ನಾರ್ಮಲ್ ಲೆಹೆಂಗಾ ಮತ್ತೆ ಈ ಕ್ರಾಪ್ ಟಾಪ್ ಟೈಪ್ ಅಲ್ಲಿ ಕೂಡ ಗೊತ್ತಿರತ್ತೆ. ಸೊ ಅದಕ್ಕಿಂತ ಇದು ಸ್ವಲ್ಪ ಡಿಫ್ರೆಂಟ್ ಇರತ್ತೆ. ಸ್ವಲ್ಪ ಪೆಪ್ಲಮ್ ಟಾಪ್ ತರಾನೇ ಇರತ್ತೆ ಅಂಡ್ ಬ್ಲೌಸ್ ತರ ಕೂಡ ಇರತ್ತೆ. ನಾನು ಟಾಪ್ ತರ ಸ್ಟಿಚ್ ಮಾಡಿಲ್ಲ. ಸ್ವಲ್ಪ ಫ್ರಂಟ್ ಟಾಪ್ ತರ ಕಾಣಿಸುತ್ತೆ ಅಂಡ್ ಬ್ಯಾಕ್ ಸೈಡ್ ಹುಕ್ಸ್ ಹಾಕಿದೀನಿ. ಕಂಪ್ಲೀಟ್ ಬ್ಲೌಸ್ ಟೈಪ್ ಅಲ್ಲೇ ಸ್ಟಿಚ್ ಮಾಡಿದೀನಿ. ಅಂಡ್ ಇದಕ್ಕೆ ಸ್ವಲ್ಪ ಟ್ರೆಡಿಷನಲ್ ಲುಕ್ ಕೊಡ್ಲಿ ಅಂತ ಪಫ್ ಸ್ಲೀವ್ ತರ ಡಿಸೈನ್ ಮಾಡಿದೀನಿ. ನೋಡಿ ಇಲ್ಲಿ ನಾನು ಸ್ಯಾರಿ ತೋರಿಸ್ತಾ ಇದ್ದೀನಿ. ಇದು ಒಂದು ಯೂಸ್ ಮಾಡಿರೋ ಸ್ಯಾರಿ. ಆಲ್ರೆಡಿ ಬ್ಲೌಸ್ ಎಲ್ಲ ರಿಮೂವ್ ಆಗಿದೆ. ನಿಮ್ಮ ಹತ್ರ ಈ ತರ ಸ್ಯಾರೀಸ್ ಇದ್ರೆ ಬಾರ್ಡರ್ ಸ್ಯಾರೀಸ್ ಓಲ್ಡ್ ಸ್ಯಾರೀಸ್ ಇದ್ರೂ ಪರವಾಗಿಲ್ಲ, ನ್ಯೂ ಸ್ಯಾರೀಸ್ ಇದ್ರೂ ಪರವಾಗಿಲ್ಲ. ಈ ತರ ಆರಾಮಾಗಿ ಡಿಸೈನ್ ಮಾಡ್ಕೋಬಹುದು. ಒಂದೇ ಸ್ಯಾರಿಯಲ್ಲೇ ಡಿಸೈನ್ ಮಾಡ್ಕೋಬಹುದು. ಇದೊಂದು 6 ಮೀಟರ್ ಈ ತರ ಇರತ್ತೆ ಕಂಪ್ಲೀಟ್ ಸ್ಯಾರಿ. ಇದು ಮತ್ತೆ ನಾನು ಲೈನಿಂಗ್ ಬಂದು ಪಾಲಿಸ್ಟರ್ ಲೈನಿಂಗ್ ಯೂಸ್ ಮಾಡ್ತಾ ಇದ್ದೀನಿ. 3 ಮೀಟರ್ ತಗೊಂಡಿದ್ದೀನಿ. ನಿಮ್ಗೆ ಕಾಟನ್ ಬೇಕು ಅಂದ್ರೆ ಕಾಟನ್ ಯೂಸ್ ಮಾಡ್ಕೋಬಹುದು. ಇಲ್ಲ ಸ್ಯಾಟಿನ್ ಸಿಗತ್ತೆ. ಸ್ಯಾಟಿನ್ ಕೂಡ ಅದು ಚೆನ್ನಾಗಿರತ್ತೆ. ಆ ತರದ್ದು ಕೂಡ ನೀವು ಯೂಸ್ ಮಾಡ್ಕೋಬಹುದು. ಬಟ್ ನಾನು ನಾರ್ಮಲ್ ಆಗಿ ಒಂದು ಪಾಲಿಸ್ಟರ್ ಲೈನಿಂಗ್ ತಗೊಂಡಿದ್ದೀನಿ. ಅದೇ ಬೆಟರ್ ಇರತ್ತೆ. ನಿಮ್ಗೆ ಯಾವ್ದು ಲೈಕ್ ಆಗುತ್ತೋ ಅದನ್ನ ಯೂಸ್ ಮಾಡ್ಕೋಬಹುದು. ನೋಡಿ ನಾನು ಇಲ್ಲಿ ಫಸ್ಟ್ ಬ್ಲೌಸ್ ಕಟ್ ಮಾಡಿ ತೋರಿಸ್ತೀನಿ. ಬ್ಲೌಸ್ಗೆ ಬಾಡಿ ಪಾರ್ಟ್ಗೆ ಎಷ್ಟು ಬೇಕೋ ಅಷ್ಟು ನಾನು ಲೈನಿಂಗ್ ತಗೊಂಡಿದ್ದೀನಿ. ಇದನ್ನ ಈ ರೀತಿ 4 ಲೇಯರ್ಸ್ ಆಗಿ ಫೋಲ್ಡ್ ಮಾಡ್ಕೋಬೇಕು. ಲೆಂತ್ ಬಂದು 21 ಇಂಚಸ್ ತಗೊಂಡಿದ್ದೀನಿ ಅಂಡ್ ವಿಡ್ತ್ ಬಂದು 12 ಇಂಚಸ್ ತಗೊಂಡಿದ್ದೀನಿ. ಇದು ಸ್ವಲ್ಪ ಬ್ಲೌಸ್ ನಾರ್ಮಲ್ ಲೆಂತ್ ಜಾಸ್ತಿ ಇರತ್ತೆ. ನೀವು ಟಾಪ್ಸ್ ಆದ್ರೆ ಒಂದು 14, 15 ಆದ್ರೆ ಆಗತ್ತೆ. ಬಟ್ ಬ್ಲೌಸ್ ಲೆಂತ್ ಜಾಸ್ತಿ ತಗೊಂಡಿದ್ದೀನಿ. ಇಲ್ಲಿ ಶೋಲ್ಡರ್ ಲೆಂತ್ ಬಂದು 6 ಇಂಚಸ್ಗೆ ಮಾರ್ಕ್ ಮಾಡಿದೆ. ಅಂಡ್ ಆರ್ಮ್ ಹೋಲ್ ಬಂದು 6.5 ಇಂಚಸ್ಗೆ ಮಾರ್ಕಿಂಗ್ ಮಾಡಿದ್ನಿ. ಈ ತರ ಮಾರ್ಕ್ ಮಾಡ್ಕೊಂಡು ಈ ತರ ಹಾರ್ಮ್ ಶೇಪ್ ಏನಿದೆ ಅದನ್ನ ತೆಗಿಬೇಕು. ನೋಡಿ ನಾನು ಕಂಪ್ಲೀಟ್ ಆಗಿ ಮಾರ್ಕಿಂಗ್ ಮಾಡ್ತಾ ಇದ್ದೀನಿ. ಈ ತರ ನೀಟಾಗಿ ಹಾರ್ಮ್ ಶೇಪ್ ತೆಗಿಬೇಕು. ನಿಮ್ಗೆ ಈ ತರ ಮೆಜರ್ಮೆಂಟ್ ಒಬ್ಬೊಬ್ಬರಿಗೆ ಒಂದೊಂದು ಡಿಫ್ರೆಂಟ್ ಮೆಜರ್ಮೆಂಟ್ ಇರತ್ತೆ ಬಾಡಿ ಟೈಪ್. ನಿಮ್ಮ ಹತ್ರ ಓಲ್ಡ್ ಕುರ್ತೀಸು ಟಾಪ್ಸ್ ಇದ್ರೆ ಅದನ್ನ ಇದ್ರ ಮೇಲೆ ಇಟ್ಕೊಂಡು ನಾರ್ಮಲ್ ಆಗಿ ಕೂಡ ನೀವು ಮಾರ್ಕಿಂಗ್ ಮಾಡ್ಕೊಂಡು ಕಟಿಂಗ್ ಮಾಡ್ಕೋಬಹುದು. ಅದು ಕೂಡ ಚೆನ್ನಾಗಿರತ್ತೆ. ಇಲ್ಲಿ ನಾನು ನೆಕ್ ಲೈನ್ ಬಂದು 3.5 ಇಂಚಸ್ಗೆ ಮಾರ್ಕ್ ಮಾಡಿದೆ ಅಂಡ್ ಫ್ರಂಟ್ ನೆಕ್ ಬಂದು 5.5 ಇಂಚಸ್ ಇಟ್ಟಿದ್ದೀನಿ. ಫ್ರಂಟ್ ನೆಕ್ ನಿಮ್ಗೆ ಸ್ವಲ್ಪ ಹೈ ನೆಕ್ ಬೇಕು ಅಂದ್ರೆ 4 ಇಂಚಸ್ 4.5 ಈ ತರ ಕೂಡ ಇಟ್ಕೋಬಹುದು. ಬಟ್ ನಾನು ಸ್ವಲ್ಪ ಡೀಪ್ ನಾರ್ಮಲ್ ಆಗಿ ಇಟ್ಟಿದ್ದೀನಿ. 5.5 ಇಂಚಸ್ ಇಟ್ಟಿದ್ದೀನಿ. ಇಲ್ಲಿ ನಾನು 14 ಇಂಚಸ್ಗೆ ಮಾರ್ಕ್ ಮಾಡಿದೆ. ಇಲ್ಲಿ ಬಂದು ವೇಸ್ಟ್ ಪಾರ್ಟ್ಗೆ ಕರೆಕ್ಟ್ ಆಗಿ ಬರೋ ತರ ನೀವು ಮಾರ್ಕಿಂಗ್ ಮಾಡ್ಕೋಬೇಕು. 14, 14.5 ಈ ತರ ಬರತ್ತೆ. ಇದು ಯಾಕಂದ್ರೆ ನೀವು ಪೆಪ್ಲಮ್ ಟಾಪ್ ಅಂದ್ರೆ ಅದನ್ನ ಅಟ್ಯಾಚ್ ಮಾಡ್ತೀವಲ್ಲ ಆ ತರ ನೀವು ಜಸ್ಟ್ ನಾನು ಅಂದಾಜ್ ಮೇಲೆ ಮಾರ್ಕಿಂಗ್ ಮಾಡಿದೀನಿ ಅಷ್ಟೇ. 14 ಇಂಚಸ್ಗೆ ಕರೆಕ್ಟ್ ಆಗಿ ಮಾರ್ಕಿಂಗ್ ಮಾಡ್ಕೋಬೇಕು. ಇದು ಬಂದು ನಾನು ಇಲ್ಲಿ ಮಾರ್ಕಿಂಗ್ ಮಾಡ್ತಾ ಇರೋದು ಬಾಡಿ ಪಾರ್ಟ್ದು ಈ ಕಡೆದು ಅಂಡ್ ಈ ಕಡೆ ಪಾರ್ಟ್ದು ಬಾಟಮ್ ಪಾರ್ಟ್ಗೆ ಬರುತ್ತೆ. ಜಸ್ಟ್ ಈ ತರ ನೀವು ಐಡಿಯಾ ಮೇಲೆ ಮಾರ್ಕಿಂಗ್ ಮಾಡ್ಕೋಬೇಕು ಅಷ್ಟೇ. ನಾನು BD ಅಂತ ಹಾಕಿದ್ದೀನಿ. ಅದು ಬಂದು ಬಾಡಿ ಟೈಪ್ ಅಂಡ್ ಈ ಕಡೆ ಬಂದು ಬಾಟಮ್ ಟೈಪ್. ಬ್ಲೌಸ್ ಅಲ್ಲೇ ಬಾಡಿ ಪಾರ್ಟ್ ಮತ್ತೆ ಬಾಟಮ್ ಈ ತರ ಬರುತ್ತೆ. ಇದನ್ನ ನೋಡ್ಕೋಬೇಕು ಅಷ್ಟೇ. ಜಸ್ಟ್ ನಾನು ಇಲ್ಲಿ ವೇಸ್ಟ್ ಲೆಂತ್ ಬಂದು 11.5 ಇಂಚಸ್ಗೆ ಮಾರ್ಕಿಂಗ್ ಮಾಡಿದ್ದೀನಿ. ಈ 14 ಇಂಚಸ್ ಏನ್ ಮಾರ್ಕ್ ಮಾಡಿದ್ದೀನಿ ಅಲ್ಲಿಂದ ಕರೆಕ್ಟ್ ಆಗಿ ವೇಸ್ಟ್ ಪಾರ್ಟ್ಗೆ 11.5 ಇಂಚಸ್ ಈ ತರ ಮಾರ್ಕ್ ಮಾಡಿದ್ದೀನಿ. ಈ ತರ ಕಂಪ್ಲೀಟ್ ಆಗಿ ಮಾರ್ಕ್ ಮಾಡ್ಕೊಂಡು ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆ ಆರೆಂಜ್ ಶೇಪ್ದು ಸ್ಯಾಡ್ ಫಿಟ್ಟಿಂಗ್ ಕಡೆ ಎಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕು. ನೋಡಿ ನಾನು ಕಟ್ ಮಾಡಿದ್ದೀನಿ. ಕಟ್ ಮಾಡ್ಕೊಂಡು ಎರಡು ಪಾರ್ಟ್ಸ್ ಸಪರೇಟ್ ಮಾಡ್ಕೋಬೇಕು. ನೋಡಿ ಈ ತರ ನಾವು ಫಸ್ಟ್ ಅಲ್ಲೇ 4 ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡಿರ್ತೀವಲ್ಲ ಇದನ್ನ ಸಪರೇಟ್ ಮಾಡ್ಕೋಬೇಕು. ಇವಾಗ ನಾನು ಏನ್ ಮಾರ್ಕ್ ಮಾಡಿದ್ದೀನಿ ಅದು ಫ್ರಂಟ್ ಸೈಡ್ ನಾನು ಮಾರ್ಕಿಂಗ್ ಮಾಡಿದ್ದೀನಿ. ನೋಡಿ ಇಲ್ಲಿ ಮಾತ್ರ ಈ ಕಡೆ ಪಾರ್ಟ್ ಒಂದು 3 ಇಂಚಸ್ಗೆ ಮಾರ್ಕಿಂಗ್ ಮಾಡ್ಕೋಬೇಕು. ಜಸ್ಟ್ ಇದು ಶೇಪ್ ಬರುತ್ತೆ ಅಷ್ಟೇ. ಹೈಟ್ ಸ್ವಲ್ಪ ಈ ಕಡೆಗೆ ಈ ತರ ಕ್ರಾಸ್ ಆಗಿ ಮಾರ್ಕಿಂಗ್ ಮಾಡ್ಕೋಬೇಕು. ಫ್ರಂಟ್ ಸೈಡ್ ನಾವು ಬ್ಲೌಸ್ ಫಸ್ಟ್ ಅಲ್ಲೇ ಇಂಟ್ರೋ ಅಲ್ಲೇ ಹಾಕಿದ್ದೀನಲ್ವಾ ಈ ತರ ಸ್ವಲ್ಪ ಡಿಸೈನ್ ತರ ಬರತ್ತೆ. ಇದು ಸ್ವಲ್ಪ ಆಲಿಯಾ ಕಟ್ ಟೈಪ್ ಅಲ್ಲಿ ಬರತ್ತೆ ಫ್ರಂಟ್ ಸೈಡ್.
ಆ ತರ ನೋಡ್ಕೋಬೇಕು. ಸ್ವಲ್ಪ ಲೈಟ್ ಆಗಿ ತೆಗಿಬೇಕು. ಹಾಗೆ ನೆಕ್ ಪಾರ್ಟ್ ಕೂಡ ಕಟ್ ಮಾಡ್ಕೋಬೇಕು. ಹಾಗೆ ಹಾರ್ನ್ ಶೇಪ್ ಒಂದು 1/2 ಇಂಚು ತೆಗಿಬೇಕು. ಓನ್ಲಿ ಫ್ರಂಟ್ ಸೈಡ್ ಮಾತ್ರ. ಇವಾಗ ಬ್ಯಾಕ್ ಸೈಡ್ ತುಂಬಾ ಸಿಂಪಲ್ ಇರುತ್ತೆ. ಜಸ್ಟ್ ನೆಕ್ ಪಾರ್ಟ್ ಮಾತ್ರ ಕಟ್ ಮಾಡ್ಕೋಬೇಕು ಅಷ್ಟೇ. ನೋಡಿ ನಾನು ನೆಕ್ ಲೆಂತ್ ಸೇಮ್ ಬರುತ್ತೆ 3.5 ಇಂಚಸ್ ಅಂಡ್ ಡೀಪ್ ಬಂದು 3 ಇಂಚಸ್ ಇಡ್ತಾ ಇದೀನಿ. ನಾರ್ಮಲ್ ಇದು ನಾನ್ ಸ್ಟಿಚಿಂಗ್ ಮಾಡ್ತಾ ಇರೋದು ಬ್ಲೌಸ್ ತರ ಅಲ್ವಾ, ಅದಕ್ಕೆ 3 ಇಂಚಸ್ ಇಟ್ಟಿದ್ದೀನಿ. ನಿಮ್ಗೆ ಟಾಪ್ ತರ ಬೇಕು ಅಂದ್ರೆ ಡೀಪ್ ಜಾಸ್ತಿ ಇಟ್ಕೊಂಡು ಬ್ಯಾಕ್ ಸೈಡ್ ಥ್ರೆಡ್ಸ್ ಕೂಡ ಇಟ್ಕೋಬಹುದು. ಬಟ್ ನಾನು ಹುಕ್ಸ್ ಹಾಕ್ತೀನಿ. ನಿಮ್ಗೆ ಜಿಪ್ ಇದ್ರೆ ಜಿಪ್ ಕೂಡ ಅಟ್ಯಾಚ್ ಮಾಡ್ಕೋಬಹುದು. ನೋಡಿ ಇಲ್ಲಿಗೆ ಕಂಪ್ಲೀಟ್ ಆಗಿ ಕಟಿಂಗ್ ಆಯ್ತು ಬ್ಲೌಸ್ ಪಾರ್ಟ್. ಫ್ರಂಟ್ ಸೈಡ್ ಈ ತರ ಬರುತ್ತೆ. ಬ್ಯಾಕ್ ಸೈಡ್ ಓಪನ್ ಮಾಡಿ ತೋರಿಸಿದೀನಿ ನೋಡಿ. ಇವಾಗ ಲೈನಿಂಗ್ ಪಾರ್ಟ್ ಕಟಿಂಗ್ ಆಯ್ತಲ್ವಾ, ಮೇನ್ ಫ್ಯಾಬ್ರಿಕ್ ಕಟ್ ಮಾಡ್ಕೋಬೇಕು. ಸ್ಯಾರಿಯಲ್ಲಿ ತೋರಿಸ್ಕೊಡ್ತೀನಿ. ಫ್ರಂಟ್ ಸೈಡ್ ಗೆ ಒಂಥರ ಬರುತ್ತೆ ಡಿಸೈನ್, ಅಂಡ್ ಬ್ಯಾಕ್ ಸೈಡ್ ಗೆ ಕಂಪ್ಲೀಟ್ ಆಗಿ ಪ್ಲೈನ್ ಫ್ಯಾಬ್ರಿಕ್ ಬರುತ್ತೆ. ಅದನ್ನ ನೋಡ್ಕೊಂಡು ನೀವು ಕಟ್ ಮಾಡ್ಕೋಬೇಕು. ನೋಡಿ ಫ್ರಂಟ್ ಸೈಡ್ ನಾನು ಈ ತರ ಇಟ್ಟಿದ್ದೀನಿ. ನಾನು ಏನ್ ಮಾರ್ಕಿಂಗ್ ಮಾಡಿದೀನಿ ಈ ತರ ಗೆರೆ ತರ ಲೈನ್ ತರ ಡ್ರಾ ಮಾಡಿದೀನಲ್ವಾ, ಅಲ್ಲಿಗೆ ಕರೆಕ್ಟ್ ಆಗಿ ಬಾರ್ಡರ್ ಇರ್ಬೇಕು. ಈ ಬಾರ್ಡರ್ ಪಾರ್ಟ್ ಇರೋ ತರ ಡಿಸೈನ್ ಪಾರ್ಟ್ ನೋಡ್ಕೊಂಡು ನೀವು ಕಟ್ ಮಾಡ್ಕೋಬೇಕು. ನೋಡಿ ನಾನು ಕಟ್ ಮಾಡಿದ್ದೀನಿ. ಓನ್ಲಿ ಇದನ್ನ ಒಂದು 14 ಇಂಚಸ್ ನಾನು ಮಾರ್ಕ್ ಮಾಡಿದ್ದೆ ಅಲ್ವಾ, ಅದು ಕರೆಕ್ಟ್ ಆಗಿ ಬರೋ ತರ ನೀವು ಈ ಡಿಸೈನ್ ಪಾರ್ಟ್ ನೀವು ಕಟ್ ಮಾಡ್ಕೋಬೇಕು. ಓನ್ಲಿ ಪಲ್ಲು ಪಾರ್ಟ್ ಯೂಸ್ ಮಾಡಿದ್ದೀನಿ ನಾನು ಫ್ರಂಟ್ ಸೈಡ್ ಗೆ ಮಾತ್ರ. ಅಂಡ್ ಬ್ಯಾಕ್ ಸೈಡ್ ಗೆ ಕಂಪ್ಲೀಟ್ ಆಗಿ ಪ್ಲೈನ್ ಫ್ಯಾಬ್ರಿಕ್ ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಡಿಸೈನ್ ಏನು ಬೇಕಾಗಿಲ್ಲ. ಜಸ್ಟ್ ನಾರ್ಮಲ್ ಆಗಿ ಪ್ಲೈನ್ ಫ್ಯಾಬ್ರಿಕ್ ನಾನು ಕಟ್ ಮಾಡ್ಕೊಂತಾ ಇದ್ದೀನಿ. ನೋಡಿ ಈ ತರ ಇದೇ ಪಾರ್ಟ್ ಇರತ್ತಲ್ವಾ, ಫ್ರಂಟ್ ಸೈಡ್ ಏನ್ ಕಟ್ ಮಾಡಿದೀನಿ ಅದ್ರ ಪಕ್ಕದಲ್ಲೇ ಈ ತರ ನೋಡ್ಕೊಂಡು ನೀವು ಕಟ್ ಮಾಡ್ಕೋಬೇಕು. ಅವಾಗ ಸ್ಯಾರಿ ನಿಮ್ಗೆ ಸೇವ್ ಆಗತ್ತೆ. ರಿಮೈನಿಂಗ್ ಸ್ಟಿಚಿಂಗ್ ಗೆ ಯೂಸ್ ಆಗತ್ತೆ. ನೀವು ಈ ತರ ಸ್ಟಿಚ್ ಕಟ್ ಮಾಡಿದಾಗ ನೋಡ್ಕೋಬೇಕು ಫ್ಯಾಬ್ರಿಕ್ ವೇಸ್ಟ್ ಆಗ್ದಿರಾ. ನೋಡಿ ನಾನು ಫ್ರಂಟ್ ಸೈಡ್ ಬ್ಯಾಕ್ ಸೈಡ್ ಕಟ್ ಮಾಡ್ದೆ ಅಲ್ವಾ, ಈ ಬಾರ್ಡರ್ ಪಾರ್ಟ್ ಇದೆ ಅಲ್ವಾ, ಇದು ಸ್ಲೀವ್ಸ್ ಗೆ ಯೂಸ್ ಆಗತ್ತೆ. ಈ ತರ ಒಂದ್ ಸೈಡ್ ನೀವು ಕಟ್ ಮಾಡ್ಕೋಬೇಕು ನೀಟಾಗಿ. ನೋಡಿ ಫ್ರಂಟ್ ಸೈಡ್ ನೆಕ್ ಪಾರ್ಟ್ ಮತ್ತೆ ಈ ಕಡೆ ಈ ಅಲೆ ಕಟ್ ಪಾರ್ಟ್ ಏನಿದೆ ಅದನ್ನ ನೀವು ಸ್ಟಿಚಿಂಗ್ ಮಾಡ್ಕೋಬೇಕು. ಅಂಡ್ ಬ್ಯಾಕ್ ಸೈಡ್ ಸೇಮ್ ಅಷ್ಟೇ. ಈ ಕಡೆ ಕಾರ್ನರ್ ಮತ್ತೆ ನೆಕ್ ಪಾರ್ಟ್ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ಸ್ಟಿಚ್ ಮಾಡ್ಕೊಂಡು ಎರಡು ನೆಕ್ ಪಾರ್ಟ್ ನೀಟಾಗಿ ಕಟ್ ಮಾಡ್ಕೊಂಡು ಅದನ್ನ ಆಪೋಸಿಟ್ ಆಗಿ ಫೋಲ್ಡ್ ಮಾಡ್ಕೊಂಡು ಕಂಪ್ಲೀಟ್ ಆಗಿ ಲೈನಿಂಗ್ ಅಟ್ಯಾಚ್ ಆಗೋ ತರ ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ ನಾನು ಇದು ನೆಕ್ ಪಾರ್ಟ್ ಮತ್ತೆ ಈ ಕಡೆ ಪಾರ್ಟ್ ಏನಿದೆ ಇದನ್ನ ನೀಟಾಗಿ ಸ್ಟಿಚಿಂಗ್ ಮಾಡಿದೀನಿ. ಇದು ನೀಟಾಗಿ ಎಕ್ಸ್ಟ್ರಾ ಫ್ಯಾಬ್ರಿಕ್ ಎಲ್ಲ ಕಟ್ ಮಾಡಿ ತೋರಿಸ್ತಾ ಇದೀನಿ ನೋಡಿ. ಇದು ಕಂಪ್ಲೀಟ್ ಆಗಿ ಕಟ್ ಮಾಡ್ಕೊಂಡು ಇದನ್ನ ಆಪೋಸಿಟ್ ಆಗಿ ತಗೋಬೇಕು. ಜಸ್ಟ್ ನಾರ್ಮಲ್ ಆಗಿ ಡ್ರೆಸ್ಸಸ್ಗೆ ಲೈನಿಂಗ್ ಯಾವ ತರ ಹಾಕ್ತಿವಿ ಅದೇ ತರನೇ ಇದಕ್ಕೆ ಲೈನಿಂಗ್ ಹಾಕೋಬೇಕು ಅಷ್ಟೇ. ನೋಡಿ ಈ ತರ ಆಪೋಸಿಟ್ ಆಗಿ ತಗೊಂಡು ಇದ್ರ ಮೇಲೆ ಸ್ಟಿಚ್ ಮಾಡ್ಕೋಬೇಕು. ತುಂಬಾ ಈಸಿ ಇರತ್ತೆ ಬ್ಲೌಸ್ ಕಟಿಂಗ್ ಮತ್ತೆ ಸ್ಟಿಚಿಂಗ್ ಎರಡೂನು ಅಷ್ಟೇ. ನೋಡಿ ಬ್ಯಾಕ್ ಸೈಡ್ ಇದು ಬ್ಯಾಕ್ ಸೈಡ್ ಸೇಮ್ ಬರತ್ತೆ. ಇದು ಅಷ್ಟೇ. ಈ ತರ ಸ್ವಲ್ಪ ಲೈಟ್ ಆಗಿ ಕ್ರಾಸ್ ಆಗಿ ಕಟ್ ಮಾಡ್ಕೊಂಡು ಅದನ್ನ ಆಪೋಸಿಟ್ ಆಗಿ ತಗೊಂಡು ಕಂಪ್ಲೀಟ್ ಆಗಿ ಲೈನಿಂಗ್ ಅಟ್ಯಾಚ್ ಆಗೋ ತರ ಸ್ಟಿಚ್ ಮಾಡ್ಕೋಬೇಕು. ನೋಡಿ ನಾನು ಕಂಪ್ಲೀಟ್ ಆಗಿ ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ ಎರಡೂ ನೀಟಾಗಿ ಸ್ಟಿಚಿಂಗ್ ಮಾಡಿದೀನಿ. ಇದು ಕಂಪ್ಲೀಟ್ ಆಗಿ ಸ್ಟಿಚಿಂಗ್ ಆಗಿದೆ ಅಲ್ವಾ, ಫ್ರಂಟ್ ಸೈಡ್ ತಗೊಂತಾ ಇದೀನಿ. ಇದನ್ನ ಈ ರೀತಿ 2 ಫೋಲ್ಡಿಂಗ್ ಮಾಡ್ಕೋಬೇಕು. ಇದಕ್ಕೆ ಟಕ್ಸ್ ತರ ಸ್ಟಿಚಿಂಗ್ ಮಾಡ್ಕೋಬೇಕು. ಯಾಕಂದ್ರೆ ಯಾವತ್ತೇ ಆಗ್ಲಿ ಫ್ರಂಟ್ ಸೈಡ್ ಇದು ಸ್ವಲ್ಪ ಚೆಸ್ಟ್ ಪಾರ್ಟ್ ಹತ್ರ ಅಗಲ ಇರ್ಬೇಕು. ನಮಗೆ ವೇರ್ ಮಾಡಿದಾಗ ಕಂಫರ್ಟ್ ಇರತ್ತೆ ಟಕ್ಸ್ ಸ್ಟಿಚಿಂಗ್ ಮಾಡೋದ್ರಿಂದ. ಅದಕ್ಕೆ ನಾನು ಟಕ್ಸ್ ಮಾರ್ಕಿಂಗ್ ಮಾಡಿ ತೋರಿಸ್ತಾ ಇದೀನಿ ನೋಡಿ. 14 ಇಂಚಸ್ ಗೆ ಮಾರ್ಕಿಂಗ್ ಮಾಡ್ಕೊಂಡು ಕರೆಕ್ಟ್ ಆಗಿ ಗೆರೆ ತರ ಹಾಕಿದೀನಿ. ಅಂಡ್ ಅಲ್ಲಿಗೆ 3.5 ಇಂಚಸ್ ಗೆ ಮಾರ್ಕಿಂಗ್ ಮಾಡಿದೀನಿ. ಟಕ್ ವಿಡ್ತ್ ಬಂದು ಅಷ್ಟು 3.5 ಇಂಚಸ್ ತಗೊಂಡಿದೀನಿ. ಅಂಡ್ ಎರಡೂ ಕಡೆನೂ ಒಂದು 1/2 ಇಂಚ್ ಮಾರ್ಕ್ ಮಾಡಿದೀನಿ ಟಕ್ ವಿಡ್ತ್ ಬಂದು. ಅಂಡ್ ಇದು ಲೆಂತ್ 4 ಇಂಚಸ್ ತಗೊಂಡಿದೀನಿ. ಟಕ್ ಲೆಂತ್ ಬಂದು ಈ ತರ ಮಾರ್ಕಿಂಗ್ ಮಾಡ್ಕೋಬೇಕು. ಇದು ಎರಡು ಪಾರ್ಟ್ಸ್ ಅಷ್ಟೇ, ಫ್ರಂಟ್ ಮತ್ತೆ ಬ್ಯಾಕ್ ಸೈಡ್ ಇದೇ ತರನೇ ಎರಡು ಟಕ್ಸ್ ನೀಟಾಗಿ ಮಾರ್ಕ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು. ಇನ್ನೊಂದು ಕೂಡ ತೋರಿಸ್ಕೊಡ್ತೀನಿ ಯಾವ ರೀತಿ ಮಾರ್ಕಿಂಗ್ ಮಾಡ್ಕೋಬೇಕು ಅಂತ. ನೋಡಿ ಈ ತರ ಲೈಟ್ ಆಗಿ ಆ ಕಡೆ ಕಾರ್ನರ್ ಮತ್ತೆ ಇನ್ನೊಂದು ಕಾರ್ನರ್ ಚಿಕ್ಕದಾಗಿ ಇಟ್ಕೊಂಡು ನಾನು ಏನ್ ಮಾರ್ಕ್ ಮಾಡಿದ್ನಿ ಅದು ಸ್ವಲ್ಪ ವೇಸ್ಟ್ ಪಾರ್ಟ್ ಕಡೆಗೆ ಸ್ವಲ್ಪ ಲೈಟ್ ಆಗಿ ಜಾಸ್ತಿ ಇಟ್ಕೊಂಡು ನೀವು ಸ್ಟಿಚಿಂಗ್ ಮಾಡ್ಕೋಬೇಕು. ಈ ಟಕ್ಸ್ ಮಾತ್ರ ನೋಡಿ ಸೇಮ್ ಬರುತ್ತೆ. ಇನ್ನೊಂದು ಅಷ್ಟೇ. ಎರಡು ಟಕ್ಸ್ ನೀಟಾಗಿ ಈ ತರ ನೀಟಾಗಿ ಇಟ್ಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು. ಇದೆಲ್ಲ ಸ್ವಲ್ಪ ಬೇಸಿಕ್ ಅಂತ ನಾನು ಸ್ಟಿಚ್ ಮಾಡಿ ತೋರಿಸ್ತಿಲ್ಲ, ನಾರ್ಮಲ್ ಆಗಿ ಹೇಳ್ತಾ ಇದ್ದೀನಿ ಅಷ್ಟೇ. ನೋಡಿ ನಾನು ಸ್ಟಿಚಿಂಗ್ ಮಾಡಿದ್ದೀನಿ. ಇದು ಸ್ವಲ್ಪ ಈ ತರ ಇರತ್ತೆ ಫಿನಿಶಿಂಗ್, ಅಷ್ಟು ಚೆನ್ನಾಗಿ ಬಂದಿರಲ್ಲ. ಬಟ್ ಐರನ್ ಮಾಡ್ಕೊಂಡ್ರೆ ನೀಟಾಗಿ ಬರತ್ತೆ. ಸ್ಟಿಚಿಂಗ್ ಎಲ್ಲ ಆದ್ಮೇಲೆ ನೀಟಾಗಿ ಐರನ್ ಮಾಡಿದ್ರೆ ಫಿನಿಶಿಂಗ್ ಚೆನ್ನಾಗಿ ಬರತ್ತೆ. ಈ ಟಕ್ಸ್ ಪಾರ್ಟ್ ಮಾತ್ರ. ನೋಡಿ ನಾನು ಇವಾಗ ಬ್ಯಾಕ್ ಸೈಡ್ ತೋರಿಸ್ತಾ ಇದ್ದೀನಿ. ಬ್ಯಾಕ್ ಸೈಡ್ ಈ ತರ ಮಿಡಲ್ ಪಾರ್ಟಿಗೆ ಕಟ್ ಮಾಡ್ಕೋಬೇಕು. ಈ ಉಕ್ಸ್ ಪಟ್ಟಿ ತರ ಬರತ್ತಲ್ವಾ, ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಈ ತರದ್ದು ಇದು ಈ ತರ ಪಟ್ಟಿ ತರ ನೀವು ಅಟ್ಯಾಚ್ ಮಾಡ್ಕೋಬೇಕು. ನಾನು 2 ಪಟ್ಟೀಸ್ ತಗೊಂಡಿದ್ದೀನಿ. ಈ 2 ಪಟ್ಟೀಸು ಒಂದಕ್ಕೊಂದು ಆಪೋಸಿಟ್ ವೇ ಅಲ್ಲಿ ತಗೊಂಡು ನೀವು ಸ್ಟಿಚಿಂಗ್ ಮಾಡ್ಕೋಬೇಕು. ಒಂದು ಫ್ರಂಟ್ ಸೈಡ್ ಗೆ ಬರುತ್ತೆ, ಇನ್ನೊಂದು ಬ್ಯಾಕ್ ಸೈಡ್ ಗೆ ಬರುತ್ತೆ.
ಈ ತರ ನೋಡ್ಕೋಬೇಕು ನೀವು ಸ್ಟಿಚಿಂಗ್ ಮಾಡಿದಾಗ ಎರಡು ಪಟ್ಟೀಸುನು. ನೋಡಿ ನಾನು ಸ್ಟಿಚಿಂಗ್ ಮಾಡಿದ್ದೀನಿ. ಒಂದು ಫ್ರಂಟ್ ಸೈಡ್ ಇದೆ, ಇನ್ನೊಂದು ಬ್ಯಾಕ್ ಸೈಡ್ ಇದೆ. ಅಂಡ್ ಎರಡು ಕಾರ್ನರ್ಸ್ ಅಲ್ಲೂ ಒಂದು 1/2 ಇಂಚು ಮಾರ್ಜಿನ್ ಬಿಟ್ಕೊಂಡು ನೀವು ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ ನಾನು ಮಾರ್ಜಿನ್ ಬಿಟ್ಟಿದ್ದೀನಿ, ಯಾಕಂದ್ರೆ ಅದು ಒಳಗಡೆಗೆ ಫೋಲ್ಡ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ ಇದು ಸಿಂಗಲ್ ಸ್ಟಿಚ್ ಆದ್ಮೇಲೆ ಇದ್ರ ಮೇಲೆ ಇನ್ನೊಂದು ಸ್ಟಿಚ್ ಹಾಕೋಬೇಕು ಓಪನ್ ಮಾಡಿಬಿಟ್ಟು. ನೋಡಿ ಇದನ್ನ ಓಪನ್ ಮಾಡಿ ನಾನು ಸ್ಟಿಚ್ ಮಾಡಿದ್ದೀನಿ. ಎರಡು ಟಕ್ಸುನು ಅಷ್ಟೇ ಇದು ಓಪನ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ಇವಾಗ ಇದನ್ನ ಫೋಲ್ಡಿಂಗ್ ಮಾಡ್ಕೋಬೇಕು. ಒಂದು ಫ್ರಂಟ್ಗೆ ಬರುತ್ತೆ, ಇನ್ನೊಂದು ಬ್ಯಾಕ್ಗೆ ಬರುತ್ತೆ. ನೋಡಿ ಇದು ಈ ತರ ಒಳಗಡೆಗೆ ಡಬಲ್ ಫೋಲ್ಡಿಂಗ್ ಮಾಡ್ಕೊಂಡು ನೀಟಾಗಿ ಸ್ಟಿಚಿಂಗ್ ಮಾಡ್ಕೋಬೇಕು. ಅಂಡ್ ಈ ಕಡೆದು ಹುಕ್ಸ್ ಹಾಕೋದು, ಇದು ಒಳಗಡೆಗೆ ಫೋಲ್ಡಿಂಗ್ ಮಾಡ್ಕೋಬೇಕು. ಲೈನಿಂಗ್ ಪಾರ್ಟಿಗೆ ಒಂದು ಬರುತ್ತೆ ಅಂಡ್ ಫ್ರಂಟ್ ಸೈಡ್ ಮೈನ್ ಪಾರ್ಟಿಗೆ ಅದೊಂದು ಒಂದು ಪಟ್ಟಿ ಬರುತ್ತೆ. ಈ ತರ ಪಾರ್ಟ್ದು ನೀವು ನೀಟಾಗಿ ಹುಕ್ಸ್ ಹಾಕೊಂಡ್ರೆ ಆಗತ್ತೆ. ನೋಡಿ ಎರಡೂನು ನೀಟಾಗಿ ರೆಡಿ ಆಯ್ತು. ಇದಕ್ಕೂ ಅಷ್ಟೇ ಬ್ಯಾಕ್ ಸೈಡು ಚಿಕ್ಕದಾಗಿ ನಾನು ನಾರ್ಮಲ್ ಆಗಿ ಮಾರ್ಕಿಂಗ್ ಮಾಡಿದ್ದೀನಿ ಅಷ್ಟೇ. ಲೈಟ್ ಆಗಿ ಅಂದಾಜ್ ಮೇಲೆ ಚಿಕ್ಕದಾಗಿ ಟಕ್ಸ್ ತರ ನೀವು ಸ್ಟಿಚಿಂಗ್ ಮಾಡ್ಕೋಬೇಕು. ಇದಕ್ಕೆ ಇಷ್ಟೇ ಲೆಂತ್ ಇಷ್ಟೇ ವಿಡ್ತ್ ಅಂತ ಏನಿಲ್ಲ, ಜಸ್ಟ್ ಅಂದಾಜ್ ಮೇಲೆ ಲೈಟ್ ಆಗಿ ನೀವು ಮಾರ್ಕಿಂಗ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೊಂಡ್ರೆ ಆಗತ್ತೆ. ನೋಡಿ ನಾನು ಸ್ಟಿಚಿಂಗ್ ಮಾಡಿದ್ದೀನಿ. ಬ್ಯಾಕ್ ಸೈಡ್ ಈ ತರ ಸ್ಟಿಚಿಂಗ್ ಮಾಡೋದ್ರಿಂದ ಲುಕ್ ವೈಸ್ ಚೆನ್ನಾಗಿರತ್ತೆ ಅಂಡ್ ವೇರ್ ಮಾಡಿದಾಗ ಫಿಟ್ಟಿಂಗ್ ಚೆನ್ನಾಗಿ ಕೂರತ್ತೆ. ಅದಕ್ಕೆ ಇದನ್ನ ಸ್ಟಿಚಿಂಗ್ ಮಾಡ್ಕೋಬೇಕು ಲೂಸ್ ಇಲ್ದಿರ. ಇಲ್ಲಿಗೆ ಕಂಪ್ಲೀಟ್ ಆಗಿ ಫ್ರಂಟ್ ಸೈಡ್ ಬ್ಯಾಕ್ ಸೈಡ್ ಏನಿದೆ ಅದು ರೆಡಿ ಆಯ್ತು. ಇವಾಗ ಸ್ಲೀವ್ಸ್ ಕಟಿಂಗ್ ತೋರಿಸ್ತೀನಿ. ಸ್ಲೀವ್ಸ್ ನಾನು 2 ಪೀಸಸ್ ತಗೊಂಡಿದ್ದೀನಿ. 29 ಇಂಚಸ್ ಲೆಂತ್ ತಗೊಂಡಿದ್ದೀನಿ ಅಂಡ್ 29 ವಿಡ್ತ್ ತಗೊಂಡಿದ್ದೀನಿ ಸ್ಲೀವ್ದು. ಅಂಡ್ ಸ್ಲೀವ್ ಲೆಂತ್ 5 ಇಂಚಸ್ ತಗೊಂಡಿದ್ದೀನಿ. ಈ ತರ 2 ಫೋಲ್ಡಿಂಗ್ ಮಾಡ್ಕೋಬೇಕು. 2 ಫೋಲ್ಡಿಂಗ್ ಮಾಡ್ಕೊಂಡು 8.5 ಇಂಚಸ್ಗೆ ನಾನು ಮಾರ್ಕಿಂಗ್ ಮಾಡಿದ್ದೀನಿ ಕಾರ್ನರ್ ಸೈಡ್ ಅಲ್ದು. ಈ ತರ ಮಾರ್ಕಿಂಗ್ ಮಾಡ್ಕೋಬೇಕು ನೀಟಾಗಿ. ಅಂಡ್ ಈ ಕಡೆ ಮಿಡಲ್ ಪಾರ್ಟ್ ಏನ್ ಬರುತ್ತೆ ಅದು ಪಫ್ ಪಾರ್ಟ್ಗೆ ಪ್ಲೀಟ್ ಪಾರ್ಟ್ಗೆ ಬರುತ್ತೆ. ಅದನ್ನ ನೀವು ಸ್ಟಿಚ್ ಮಾಡ್ಕೋಬೇಕು. ಈ ತರ ಮಿಡಲ್ ಪಾರ್ಟ್ ಅಲ್ಲಿ ರಿಮೈನಿಂಗ್ ಫ್ಯಾಬ್ರಿಕ್ ಇರತ್ತಲ್ಲ ಅದು ಮಾತ್ರ ಈ ತರ ಚಿಕ್ಕದಾಗಿ ಪ್ಲೀಟ್ಸ್ ತರ ನೀವು ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ ನಾನು ಸ್ಟಿಚ್ ಮಾಡಿದ್ದೀನಿ. ಇದು ಸ್ವಲ್ಪ ಬೇಸಿಕ್ ಅಂತ ನಾನು ನಾರ್ಮಲ್ ಆಗಿ ತೋರಿಸ್ತಾ ಇದ್ದೀನಿ. ಓನ್ಲಿ ಮಿಡಲ್ ಪಾರ್ಟ್ ಹತ್ರ 8.5 ಇಂಚಸ್ ಬಿಟ್ಟು ರಿಮೈನಿಂಗ್ ನೀವು ಪ್ಲೀಟ್ಸ್ ಸ್ಟಿಚ್ ಮಾಡ್ಕೋಬೇಕು. ಇದನ್ನ ನೋಡ್ಕೋಬೇಕು ಲೆಂತ್ ಕರೆಕ್ಟ್ ಆಗಿ ಒಂದು 10 ಇಂಚಸ್ ಇರಬೇಕು 2 ಫೋಲ್ಡಿಂಗ್ ಆದ್ಮೇಲೆ. ಇಲ್ಲಿ ನಾನು ಸ್ಲೀವ್ ಶೇಪ್ ತೆಗೆಯೋದಕ್ಕೆ 2.5 ಇಂಚಸ್ಗೆ ಮಾರ್ಕಿಂಗ್ ಮಾಡಿದೆ. ನೀಟಾಗಿ ಸ್ಲೀವ್ ಶೇಪ್ ಏನಿದೆ ಅದು ಮಾರ್ಕಿಂಗ್ ಮಾಡಿದ್ದೀನಿ. ಅಂಡ್ ಈ ಕಡೆ ಒಂದು 8 ಇಂಚು ಇಲ್ಲ 7.5 ಇಂಚಸ್ ಈ ತರ ಮಾರ್ಕಿಂಗ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಫ್ಯಾಬ್ರಿಕ್ ನೀಟಾಗಿ ಮಾರ್ಕಿಂಗ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು. ನೋಡಿ ನಾನು ಕಟ್ ಮಾಡ್ತಾ ಇದ್ದೀನಿ. ಈ ತರ ಬರುತ್ತೆ. ನೀವು ಪ್ಲೀಟ್ಸು ಅದೇನು ಕಷ್ಟ ಏನಿಲ್ಲ, ಚಿಕ್ಕದಾಗಿ ಪ್ಲೀಟ್ಸ್ ಇಟ್ಕೊಂಡು ನೀಟಾಗಿ ಸ್ಟಿಚಿಂಗ್ ಮಾಡ್ಕೊಂಡ್ರೆ ಆಗತ್ತೆ. ನೋಡಿ ಈ ತರ ಬರುತ್ತೆ. ಪಫ್ ಪಾರ್ಟ್ದು ಈ ತರ ಬರುತ್ತೆ. ಇವಾಗ ಇದಕ್ಕೆ ಒಂದು ಪಟ್ಟಿ ಅಟ್ಯಾಚ್ ಮಾಡ್ಕೋಬೇಕು. ಇದು ಬ್ಯಾಕ್ ಸೈಡ್ಗೆ ಈ ತರ ಪಟ್ಟಿ ಇಟ್ಕೊಂಡು ಇದನ್ನ ನೀಟಾಗಿ ಒಂದು ಸ್ಟಿಚ್ ಮಾಡ್ಕೋಬೇಕು. ಸ್ಟಿಚ್ ಮಾಡ್ಕೊಂಡು ಅದು ಫ್ರಂಟ್ಗೆ ಬರೋ ತರ ನೀಟಾಗಿ ಇಟ್ಕೊಂಡು ಡಬಲ್ ಫೋಲ್ಡಿಂಗ್ ಮಾಡ್ಕೊಂಡು ಅದನ್ನ ನೀಟಾಗಿ ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ ಈ ತರ ಒಂದ್ ಸ್ಟಿಚ್ ಮಾಡ್ಕೊಂಡು ಅದನ್ನ ಈ ತರ ಡಬಲ್ ಫೋಲ್ಡಿಂಗ್ ಮಾಡ್ಕೊಂಡು ಫ್ರಂಟ್ ಸೈಡ್ಗೆ ಕರೆಕ್ಟ್ ಆಗಿ ನೀವು ಸ್ಟಿಚಿಂಗ್ ಮಾಡ್ಕೋಬೇಕು ಫೋಲ್ಡಿಂಗ್ ಮಾಡ್ಕೊಂಡು. ಅವಾಗ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಸಿಂಪಲ್ ಇದು. ಪಫ್ ಸ್ಲೀವ್ ಅಲ್ಲಿ ಡಿಫ್ರೆಂಟ್ ಸ್ಲೀವ್ಸ್ ಇದೆ. ಸೊ ಇದು ಸ್ವಲ್ಪ ಪ್ಲೀಟೆಡ್ ಟೈಪ್ ಅಲ್ಲಿ ಬರುತ್ತೆ. ಇನ್ನೊಂದು 3 ಪ್ಲೀಟ್ಸ್ 4 ಪ್ಲೀಟ್ಸ್ ಈ ತರ ಬರುತ್ತೆ, ಅದು ಡಿಫ್ರೆಂಟ್ ಇರುತ್ತೆ. ಇದು ನಾರ್ಮಲ್ ಸ್ಲೀವ್ ನೋಡಿ ಈ ತರ ಬರುತ್ತೆ. ಶಾರ್ಟ್ ಸ್ಲೀವ್ ತರನು ಬರುತ್ತೆ. ನಿಮ್ಗೆ ಸ್ಲೀವ್ ಯಾವ ತರ ಬೇಕೋ ಆ ತರ ನೀವು ನೋಡ್ಕೊಂಡು ಅಟ್ಯಾಚ್ ಮಾಡ್ಕೊಂಡ್ರೆ ಆಗತ್ತೆ. ಸ್ಲೀವ್ ರೆಡಿ ಆಯ್ತು. ಇನ್ನೊಂದು ಸ್ಲೀವ್ ಕೂಡ ಅದೇ ತರನೇ ಸ್ಟಿಚಿಂಗ್ ಮಾಡ್ಕೋಬೇಕು. ಇಲ್ಲಿಗೆ ಕಂಪ್ಲೀಟ್ ಆಗಿ ಎಲ್ಲಾ ಪಾರ್ಟ್ಸ್ ಸ್ಟಿಚಿಂಗ್ ಆಗಿದೆ ಅಲ್ವಾ. ಇವಾಗ ಎಲ್ಲಾ ಪಾರ್ಟ್ಸ್ ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ಫ್ರಂಟ್ ಸೈಡ್ ಬ್ಯಾಕ್ ಸೈಡ್ ಎರಡು ಪಾರ್ಟ್ಸ್ ನೀಟಾಗಿ ಶೋಲ್ಡರ್ ಪಾರ್ಟ್ ಹತ್ರ ಸ್ಟಿಚಿಂಗ್ ಮಾಡ್ಕೊಂಡು ಮತ್ತೆ ಎರಡು ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಂಡು ಸೈಡ್ ಫಿಟ್ಟಿಂಗ್ ಮಾಡ್ಕೊಂಡ್ರೆ ಈ ಬ್ಲೌಸ್ ಏನಿದೆ ಅದು ರೆಡಿ ಆಗತ್ತೆ ಕಂಪ್ಲೀಟ್ ಆಗಿ. ನೋಡಿ ಈ ತರ ಓನ್ಲಿ ಶೋಲ್ಡರ್ ಪಾರ್ಟ್ ಮತ್ತೆ ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಂಡು ಸೈಡ್ ಫಿಟ್ಟಿಂಗ್ ಮಾಡ್ಕೋಬೇಕು. ಸೈಡ್ ಫಿಟ್ಟಿಂಗ್ ಅಷ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸೈಡ್ ಫಿಟ್ಟಿಂಗ್ ಮಾಡ್ಕೊಂಡ್ರೆ ಆಗತ್ತೆ. ನೋಡಿ ಇದು ಕಂಪ್ಲೀಟ್ ಆಗಿ ಬ್ಲೌಸ್ ಏನಿದೆ ಅದು ರೆಡಿ ಆಯ್ತು. ಇದಕ್ಕೆ ಹುಕ್ಸ್ ಮಾತ್ರ ಹಾಕೋಬೇಕು ಅಷ್ಟೇ. ತುಂಬಾ ಸಿಂಪಲ್ ಇರತ್ತೆ ಬ್ಲೌಸ್ ಸ್ಟಿಚಿಂಗ್. ನಿಮ್ಗೆ ಚಿಕ್ಕ ಮಕ್ಳಿದ್ರೆ ಇದೇ ಮೆಥಡ್ ಅಲ್ಲೇ ಟ್ರೈ ಮಾಡಿ ನೋಡಿ. ಜಸ್ಟ್ ಮೆಜರ್ಮೆಂಟ್ ಬೇರೆ ಇರತ್ತೆ ಅಷ್ಟೇ, ಮೆಥಡ್ ಒಂದೇ ಇರತ್ತೆ. ಜಸ್ಟ್ ಮೆಜರ್ಮೆಂಟ್ ಚಿಕ್ಕ ಮಕ್ಳದು ಟಾಪ್ಸ್ ಈ ತರ ಇದ್ರೆ ಅದು ಮಾರ್ಕಿಂಗ್ ಮಾಡ್ಕೊಂಡು ಇದೇ ಮೆಥಡ್ ಅಲ್ಲಿ ನೀವು ಸ್ಟಿಚಿಂಗ್ ಮಾಡ್ಕೋಬಹುದು. ಇವಾಗ ನಾನು ಸ್ಕರ್ಟ್ ಪಾರ್ಟ್ ಏನಿದೆ ಅದು ಡಿಸೈನ್ ಮಾಡಿ ತೋರಿಸ್ತೀನಿ. ಇಲ್ಲಿ ಕಂಪ್ಲೀಟ್ ಸಾರಿ ಏನಿದೆ ಅದನ್ನ ನಾನು ತಗೊಂಡಿದ್ದೀನಿ. ಇದಕ್ಕೆ ಪ್ಲೈನ್ ಪಾರ್ಟ್ ಇರತ್ತೆ ಒಂದ್ ಸೈಡ್ ಮಾತ್ರ, ಅದು ನಾನು ರಿಮೂವ್ ಮಾಡಿದೆ. ಓನ್ಲಿ ಒಂದ್ ಸೈಡ್ ಪ್ಲೈನ್ ಪಾರ್ಟ್ ಏನಿದೆ ಅದು ರಿಮೂವ್ ಮಾಡ್ಕೊಂಡು ಮತ್ತೆ ಬಾರ್ಡರ್ ಪಾರ್ಟ್ ಒಂದ್ ಸೈಡ್ ಬಾರ್ಡರ್ ರಿಮೂವ್ ಮಾಡ್ಬಿಟ್ಟು ಇನ್ನೊಂದ್ ಕಡೆಗೆ ಅಟ್ಯಾಚ್ ಮಾಡ್ತಾ ಇದ್ದೀನಿ.
ನೋಡಿ ಇನ್ನೊಂದ್ ಸೈಡ್ಗೆ ಅಟ್ಯಾಚ್ ಮಾಡಿದೆ. ಈ ಪ್ಲೈನ್ ಫ್ಯಾಬ್ರಿಕ್ ಏನಿದೆ ಸ್ಯಾರಿದು ಅದು ದುಪಟ್ಟಾಗೆ ಯೂಸ್ ಮಾಡ್ಕೋಬೇಕು. ಅದನ್ನ ತೋರಿಸ್ತೀನಿ ದುಪಟ್ಟ ಡಿಸೈನ್ ಮಾಡೋದು. ಬಟ್ ಇವಾಗ ಫಸ್ಟ್ ಸ್ಕರ್ಟ್ ಪಾರ್ಟ್ ಏನಿದೆ ಅದನ್ನ ತೋರಿಸ್ಕೊಡ್ತೀನಿ. ಸ್ಕರ್ಟ್ ಪಾರ್ಟ್ಗೆ ಈ ತರ ನೀಟಾಗಿ ಫೋಲ್ಡಿಂಗ್ ಮಾಡ್ಕೊಂಡು ಲೆಂತ್ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಕಟ್ ಮಾಡ್ಕೋಬೇಕು. ಇಲ್ಲಿ ನಾನಿಲ್ಲಿ 37 ಇಂಚಸ್ ತಗೊಂತಾ ಇದ್ದೀನಿ. ಯಾಕಂದ್ರೆ 37 ಅಂದ್ರೆ ಅದಕ್ಕೆ ಒಂದು 2-3 ಇಂಚಸ್ ಈ ತರ ಬೆಲ್ಟ್ ಬರತ್ತೆ. ಅದನ್ನ ಅಟ್ಯಾಚ್ ಮಾಡ್ಕೊಂಡ್ರೆ ಒಂದು 39-40 ಬರತ್ತೆ. ಈ ತರ ನಿಮಗೆ ಲೆಂತ್ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡ್ರೆ ಆಗತ್ತೆ. ಇದು ಬಂದು ನಾನು ಸ್ಟಿಚಿಂಗ್ ಮಾಡ್ಕೊಂತ ಇರೋದು. ಒಂದು 39 ಬರತ್ತೆ ಕಂಪ್ಲೀಟ್ ಸ್ಕರ್ಟ್ ಲೆಂತ್. ನಿಮ್ಗೆ ಲೆಂತ್ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀವು ಕಟಿಂಗ್ ಮಾಡ್ಕೊಂಡ್ರೆ ಆಗತ್ತೆ. ಈ ತರ ಕಟ್ ಮಾಡ್ಕೊಂಡು ಇದು ಕಂಪ್ಲೀಟ್ ಫ್ಯಾಬ್ರಿಕ್ ಏನಿದೆ ಇದನ್ನ ಈ ತರ ಚಿಕ್ಕದಾಗಿ ಪ್ಲೀಟ್ಸ್ ತರ ಸ್ಟಿಚಿಂಗ್ ಮಾಡ್ಕೋಬೇಕು. ಇದಕ್ಕೆ ಮೆಜರ್ಮೆಂಟ್ ಏನು ಇರಲ್ಲ. ಜಸ್ಟ್ ಈ ತರ ಅಂದಾಜ್ ಮೇಲೆ ಚಿಕ್ಕದಾಗಿ ಪ್ಲೀಟ್ಸ್ ಇಟ್ಕೊಂಡು ನೀವು ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ ನಾನು ನೀಟಾಗಿ ಪ್ಲೀಟ್ಸ್ ಎಲ್ಲ ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ. ಒಂದೊಂದು ಮಾತ್ರ ನಾನು ಈ ತರ ಸ್ಟಿಚಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಅಂಡ್ ರಿಮೈನಿಂಗು ಕೆಲವೊಂದು ಬೇಸಿಕ್ ಗೊತ್ತಿರತ್ತೆ ಅಂತ ಅದನ್ನ ತೋರಿಸ್ತಾ ಇಲ್ಲ ಅಷ್ಟೇ. ಮತ್ತೆ ನಾನು ಫಸ್ಟ್ ಅಲ್ಲಿ ಪ್ಲೀಟ್ಸ್ ಸ್ಟಿಚ್ ಮಾಡಿದ್ದೆ ಅಲ್ವಾ ಸ್ಲೀವ್ಸ್ಗೆ, ಅದು ಅಷ್ಟೇ ಇದೇ ಟೈಪ್ ಬರುತ್ತೆ. ಚಿಕ್ಕದಾಗಿ ಬರುತ್ತೆ ಅಷ್ಟೇ, ಜಸ್ಟ್ ಗ್ಯಾದರಿಂಗ್ ಟೈಪ್ ಬರುತ್ತೆ. ಇದು ಸ್ವಲ್ಪ ಲೈಟ್ ಆಗಿದೆ ಅಷ್ಟೇ. ಸ್ವಲ್ಪ ಒಂದು 1 ಇಂಚ್ ಈ ತರ ನಾನು ಇಟ್ಟಿದ್ದೀನಿ. ಒಂದು 1 ಇಂಚ್ ಇಟ್ಕೊಂಡು ಪ್ಲೀಟ್ಸ್ ಸ್ಟಿಚ್ ಮಾಡಿದ್ದೀನಿ. ಇಲ್ಲಿ ನೋಡ್ಕೋಬೇಕು. ಒಂದು 33 ಇಂಚಸ್ ತಗೊಂಡಿದ್ದೀನಿ. ನನಗೆ ಎಷ್ಟು ಬೇಕೋ ವೇಸ್ಟ್ ಪಾರ್ಟ್ಗೆ ಅಷ್ಟು ನಾನು ತಗೊಂಡಿದ್ದೀನಿ. ಅದನ್ನ ನೋಡ್ಕೋಬೇಕು. ನಿಮಗೆ ನಿಮ್ಮ ವೇಸ್ಟ್ ರೌಂಡ್ ಪಾರ್ಟ್ ಏನಿದೆ ಅದು ಎಷ್ಟು ಲೆಂತ್ ಇದೆಯೋ ಅಷ್ಟು ನೋಡ್ಕೊಂಡು ನೀವು ಮೆಜರ್ಮೆಂಟ್ ಕರೆಕ್ಟ್ ಆಗಿ ಪ್ಲೀಟ್ಸ್ ಏನಿದೆ ಅದನ್ನ ಅಡ್ಜಸ್ಟ್ ಮಾಡ್ಕೋಬೇಕು. ಇಲ್ಲಿ ನಾನು ಲೈನಿಂಗ್ ಕಟ್ ಮಾಡಿ ತೋರಿಸ್ತೀನಿ. ಲೈನಿಂಗ್ ಬಂದು 4 ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ. ಲೆಂತ್ ಬಂದು 36 ಇಂಚಸ್ ತಗೊಂಡಿದ್ದೀನಿ. ಇದು ಜಸ್ಟ್ ಮೇನ್ ಫ್ಯಾಬ್ರಿಕ್ 37 ಇಂಚಸ್ ತಗೊಂಡಿದ್ರೆ ಇದು ಬಂದು 36 ತಗೊಂಡಿದ್ದೀನಿ. ಈ ತರ ಒಂದು 1 ಇಂಚು ಕಮ್ಮಿ ತಗೋಬೇಕು ಅಷ್ಟೇ. ಅಂಡ್ ಇದು ವೇಸ್ಟ್ ಪಾರ್ಟ್ ನಾನು ಮಾರ್ಕಿಂಗ್ ಮಾಡ್ತಾ ಇದ್ದೀನಿ ನೋಡಿ. ಮೇನ್ ಫ್ಯಾಬ್ರಿಕ್ ಇರುತ್ತಲ್ವಾ ಸೇಮ್ ಅದನ್ನೇ ತಗೊಂತಾ ಇದ್ದೀನಿ ನಾನು ಮೆಜರ್ಮೆಂಟ್ಗೆ. ಅದನ್ನ 4 ಲೇಯರ್ಸ್ ಆಗಿ ಫೋಲ್ಡ್ ಮಾಡ್ಕೊಂಡು ಜಸ್ಟ್ ಮಾರ್ಕಿಂಗ್ ಮಾಡಿದೆ ಅಷ್ಟೇ. ಲೈನಿಂಗ್ ತುಂಬಾ ಈಸಿ ಇರತ್ತೆ. ಫಸ್ಟ್ ಮೇನ್ ಫ್ಯಾಬ್ರಿಕ್ ಏನಿದೆ ಅದು ಲೆಂತ್ ವೇಸ್ಟ್ ಪಾರ್ಟ್ ಲೆಂತ್ ಕರೆಕ್ಟ್ ಆಗಿ ನೋಡ್ಕೊಂಡ್ರೆ ಲೈನಿಂಗು ಸೇಮ್ ಬರತ್ತೆ. ನೋಡಿ ಈ ತರ ಮಾರ್ಕ್ ಮಾಡ್ಕೊಂಡು ಕಂಪ್ಲೀಟ್ ಆಗಿ ಸ್ವಲ್ಪ ಅಂಬ್ರೆಲಾ ಕಟ್ ಟೈಪ್ ಅಲ್ಲಿ ನೀವು ಕಟ್ ಮಾಡ್ಕೋಬೇಕು. ನೋಡಿ ನಾನು ಕಟ್ ಮಾಡ್ತಾ ಇದ್ದೀನಿ. ನಿಮ್ಗೆ ಈ ತರ ಏನು ಬೇಡ, ಸ್ವಲ್ಪ ಇನ್ನೂ ಫ್ಲೇರ್ ಚೆನ್ನಾಗಿ ಬರಬೇಕು ಅಂತ ಅನ್ಕೊಂಡ್ರೆ ಪ್ಲೀಟ್ಸ್ ಟೈಪ್ ಅಲ್ಲೇ ಸ್ಟಿಚಿಂಗ್ ಮಾಡ್ಕೋಬಹುದು ಲೈನಿಂಗು ಕೂಡ. ಇವಾಗ ಮೇನ್ ಫ್ಯಾಬ್ರಿಕ್ ಯಾವ ತರ ಪ್ಲೀಟ್ಸ್ ನಾನು ಸ್ಟಿಚಿಂಗ್ ಮಾಡಿದ್ದೀನಿ ಅದೇ ಮೆಥಡ್ ಅಲ್ಲೇ ನೀವು ಇದು ಕೂಡ ಪ್ಲೀಟ್ಸ್ ತರ ಸ್ಟಿಚ್ ಮಾಡ್ಕೊಂಡು ಅಟ್ಯಾಚ್ ಮಾಡ್ಕೋಬಹುದು, ಚೆನ್ನಾಗಿರತ್ತೆ. ನೋಡಿ ಕಂಪ್ಲೀಟ್ ಆಗಿ ಇದು ಸೈಡಲ್ಲೆಲ್ಲ ನೀಟಾಗಿ ಕಟ್ ಮಾಡ್ಕೊಂಡು ಒಂದ್ ಸೈಡ್ ಅಟ್ಯಾಚ್ ಮಾಡಿ ಈ ಕಡೆ ಫೋಲ್ಡ್ ಮಾಡಿ ಸ್ಟಿಚಿಂಗ್ ಮಾಡಿದ್ದೀನಿ. ಲೈನಿಂಗ್ ಏನಿದೆ ಅದು ರೆಡಿ ಆಯ್ತು. ಇವಾಗ ಇದಕ್ಕೆ ಸೇರಿಸ್ಕೊಂಡು ಅಟ್ಯಾಚ್ ಮಾಡ್ಕೋಬೇಕು. ಓನ್ಲಿ ಒಂದ್ ಸೈಡ್ ಮಾತ್ರ ಸ್ಟಿಚಿಂಗ್ ಮಾಡ್ಕೋಬೇಕು ನೀವು ಅಟ್ಯಾಚ್ ಮಾಡಿದಾಗ, ಯಾಕಂದ್ರೆ ಲೈನಿಂಗ್ ಇದ್ರ ಒಳಗಡೆ ಸೇರಿಸಿ ಸ್ಟಿಚ್ ಮಾಡ್ಕೋಬೇಕಲ್ವಾ. ನೋಡಿ ಮೇನ್ ಫ್ಯಾಬ್ರಿಕ್ ಮತ್ತೆ ಇದು ಲೈನಿಂಗ್ ಏನಿದೆ ಅದು ನೀಟಾಗಿ ಈ ತರ ಅಟ್ಯಾಚ್ ಮಾಡ್ಕೋಬೇಕು. ನಾನು ಮಾರ್ಕಿಂಗ್ ಮಾಡಿದಾಗ ತೋರಿಸ್ತೆ ಅಲ್ವಾ ಕರೆಕ್ಟ್ ಆಗಿ ಇರಬೇಕು. ಈ ತರ ಲೆಂತ್ ಎರಡೂನು ಅಷ್ಟೇ, ಲೈನಿಂಗ್ ಮತ್ತೆ ಮೇನ್ ಫ್ಯಾಬ್ರಿಕ್ ಈ ತರ ಅಟ್ಯಾಚ್ ಮಾಡ್ಕೋಬೇಕು. ಇವಾಗ ಬೆಲ್ಟ್ ತೋರಿಸ್ಕೊಡ್ತೀನಿ. ಬೆಲ್ಟ್ಗೆ ನಾನು ಲೆಂತ್ 32 ಇಂಚಸ್ ತಗೊಂಡಿದ್ದೀನಿ. ಅಂಡ್ ವಿಡ್ತ್ ಬಂದು 4 ಇಂಚಸ್ ತಗೊಂಡಿದ್ದೀನಿ. ಇದನ್ನ ಫೋಲ್ಡಿಂಗ್ ಮಾಡಿದ್ರೆ ಒಂದು 2 ಇಂಚಸ್ ಬರುತ್ತೆ. ಈ ತರ ನೋಡ್ಕೋಬೇಕು. ಇದನ್ನ ನೀಟಾಗಿ ಎರಡೂ ಕಾರ್ನರ್ ಅಲ್ಲೂ ಸ್ಟಿಚಿಂಗ್ ಮಾಡ್ಕೋಬೇಕು. ಎರಡೂ ಕಾರ್ನರ್ ಅಲ್ಲೂ ಅಟ್ಯಾಚ್ ಮಾಡ್ಕೊಂಡು ಅದನ್ನ ಆಪೋಸಿಟ್ ಆಗಿ ತಗೊಂಡ್ರೆ ಈ ತರ ಬರತ್ತೆ. ಇವಾಗ ಕಂಪ್ಲೀಟ್ ಆಗಿ ಲೈನಿಂಗ್ ಅಟ್ಯಾಚ್ ಆಗೋ ತರ ಸ್ಟಿಚ್ ಮಾಡ್ಕೋಬೇಕು. ನೋಡಿ ಸ್ಟಿಚ್ ಮಾಡಿದೀನಿ. ಇದನ್ನ ಈ ತರ 2 ಫೋಲ್ಡಿಂಗ್ ಮಾಡ್ಕೊಂಡು ಒಂದ್ ಸೈಡ್ ಮಾತ್ರ ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ ಸ್ಟಿಚಿಂಗ್ ಮಾಡಿದೀನಿ. ಎರಡೂ ಸೈಡ್ ಅಲ್ಲೂ ಈ ತರ ಓಪನ್ ಇರಬೇಕು. ಅದಕ್ಕೆ ಥ್ರೆಡ್ ಸೇರಿಸ್ಕೋಬೇಕು. ನಿಮ್ಗೆ ಬೆಲ್ಟ್ ಬೇರೆ ತರನು ಬರತ್ತೆ, ಇದು ಹುಕ್ಸ್ ಬರತ್ತೆ, ಅದನ್ನ ಕೂಡ ನೀವು ಅಟ್ಯಾಚ್ ಮಾಡ್ಕೋಬಹುದು. ಬಟ್ ನಾನ್ ತೋರಿಸ್ತಾ ಇರೋದು ಥ್ರೆಡ್ ಏನಿದೆ ಅದನ್ನ ಅಟ್ಯಾಚ್ ಮಾಡ್ಕೊಂಡ್ರೆ ಆಗತ್ತೆ. ನೋಡಿ ಈ ಬೆಲ್ಟ್ ಏನಿದೆ ಕಂಪ್ಲೀಟ್ ಆಗಿ ಇದಕ್ಕೆ ಅಟ್ಯಾಚ್ ಮಾಡಿದೀನಿ. ಇವಾಗ ಆ ಕಡೆ ಈ ಕಡೆ ಒಂದು ಹಾಫ್ ಇಂಚು ಮಾರ್ಜಿನ್ ಬಿಟ್ಟಿದೀನಿ. ನಾನು 33 ಇಂಚಸ್ ತಗೊಂಡಿದ್ದೆ ವೇಸ್ಟ್ ಪಾರ್ಟ್. ಬೆಲ್ಟ್ 32 ಇಂಚಸ್ ತಗೊಂಡಿದ್ದೀನಿ. ಇದು ನೋಡ್ಕೋಬೇಕು. ಬೆಲ್ಟ್ ನೀಟಾಗಿ ಅಟ್ಯಾಚ್ ಮಾಡಿದೀನಿ. ಅಟ್ಯಾಚ್ ಮಾಡ್ಕೊಂಡು ಈ ಸೈಡಲ್ಲಿ ಏನಿದೆ ಈ ಸೈಡಲ್ಲಿ ಒಂದು ಹಾಫ್ ಇಂಚು ಮಾರ್ಜಿನ್ ಬಿಟ್ಟಿದ್ದೆ ಅಲ್ಲ ಅದು ನೀಟಾಗಿ ಅಟ್ಯಾಚ್ ಆಗೋ ತರ ಸ್ಟಿಚಿಂಗ್ ಮಾಡ್ಕೋಬೇಕು. ಒಂದು 4 ಇಂಚಸ್ ಈ ತರ ನೀಟಾಗಿ ಲೈನಿಂಗು ಕೂಡ ಸೇರಿಸ್ಕೊಂಡು ನೀವು ಸ್ಟಿಚಿಂಗ್ ಮಾಡ್ಕೋಬೇಕು. ಮತ್ತೆ ಓನ್ಲಿ ಮೇನ್ ಫ್ಯಾಬ್ರಿಕ್ ಮಾತ್ರ ಸಪ್ರೇಟ್ ಆಗಿ ಸ್ಟಿಚಿಂಗ್ ಮಾಡ್ಕೋಬೇಕು. ಮತ್ತೆ ಲೈನಿಂಗು ಸಪ್ರೇಟ್ ಆಗಿ ಸ್ಟಿಚ್ ಮಾಡ್ಕೋಬೇಕು. ನೋಡಿ
ಲೈನಿಂಗು ಮತ್ತೆ ಮೇನ್ ಫ್ಯಾಬ್ರಿಕ್ ನೋಡ್ಕೋಬೇಕು. ಎರಡೂ ಸಪ್ರೇಟ್ ಆಗಿ ಸ್ಟಿಚಿಂಗ್ ಮಾಡ್ಕೋಬೇಕು. ನೀವು ಎರಡೂ ಒಂದೇ ಸಲ ಅಟ್ಯಾಚ್ ಮಾಡ್ಕೊಂಡ್ರೆ ನೀವು ಫ್ರಂಟ್ ಸೈಡ್ ಓಪನ್ ಮಾಡಿದಾಗ ಫಿನಿಶಿಂಗ್ ಚೆನ್ನಾಗಿ ಬರಲ್ಲ. ನೋಡಿ ನಾನು ನೀಟಾಗಿ ಸ್ಟಿಚಿಂಗ್ ಮಾಡಿದ್ದೀನಿ. ಇವಾಗ ಈ ಬೆಲ್ಟ್ಗೆ ಥ್ರೆಡ್ ಒಂದು ಅಟ್ಯಾಚ್ ಮಾಡ್ಕೊಂಡ್ರೆ ಆಗತ್ತೆ. ಅದನ್ನ ಸಪ್ರೇಟ್ ಆಗಿ ಸ್ಟಿಚಿಂಗ್ ಮಾಡ್ಕೊಂಡ್ರೆ ಆಗತ್ತೆ. ಇವಾಗ ದುಪ್ಪಟ್ಟ ಡಿಸೈನ್ ಮಾಡಿ ತೋರಿಸ್ತೀನಿ. ಸ್ಯಾರಿದು ಪ್ಲೇನ್ ಫ್ಯಾಬ್ರಿಕ್ ಇರತ್ತಲ್ವಾ, ಅದನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಜಸ್ಟ್ ಸಿಂಪಲ್ ಬರತ್ತೆ ದುಪ್ಪಟ್ಟ. ಅದಕ್ಕೆ ಬಂದಿರೋ ಈ ಬಾರ್ಡರ್, ಕಲರ್ ಬಾರ್ಡರ್ ಏನಿದೆ ಅದನ್ನ ರಿಮೂವ್ ಮಾಡಿದೀನಿ. ಓನ್ಲಿ ಪಿಂಕ್ ಕಲರ್ ಏನಿದೆ ಇದು ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಪ್ಲೀಟ್ಸ್ ಏನು ಅಷ್ಟು ಬರಲ್ಲ, ಜಸ್ಟ್ ಸಿಂಪಲ್ ಬರತ್ತೆ ಇದು ದುಪ್ಪಟ್ಟ. ಇದನ್ನ 2 ಪೀಸಸ್ ಆಗಿ ನಾನು ಸಪರೇಟ್ ಮಾಡ್ಕೊಂಡು ಈ ತರ ತೋರಿಸ್ತಾ ಇದ್ದೀನಿ. ಟೂ ಪೀಸಸ್ ಆಗಿ ಸಪರೇಟ್ ಮಾಡ್ಕೊಂಡು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಲೆಂತ್ ಜಾಸ್ತಿ ಬರ್ಬೇಕಲ್ವಾ, ಅದಕ್ಕೆ ಅಟ್ಯಾಚ್ ಮಾಡ್ಕೊಂಡು ಸ್ಯಾರಿದೆ ಬಾರ್ಡರ್ ಮಿಕ್ಕಿರತ್ತೆ ಅದನ್ನ ಇದಕ್ಕೆ ನಾನು ಒಂದ್ ಸೈಡ್ ಮಾತ್ರ ಅಟ್ಯಾಚ್ ಮಾಡಿದ್ದೀನಿ. ಇಲ್ಲಿ ಮೆಜರ್ಮೆಂಟ್ ತೋರಿಸ್ತಾ ಇದೀನಿ ನೋಡಿ, 53 ಇಂಚಸ್ ಇದೆ ದುಪ್ಪಟ್ಟ ಲೆಂತ್ ಬಂದು. ಫ್ರಂಟ್ ಸೈಡ್ಗೆ ವೇಸ್ಟ್ ಪಾರ್ಟ್ ಕಡೆಯಿಂದ ಬ್ಯಾಕ್ ಸೈಡ್ಗೆ ಈ ತರ ಬರುತ್ತೆ. ಅಂಡ್ ದುಪ್ಪಟ್ಟಾಗೆ ಇದು ನಾನು ಒಂದು ಬೆಲ್ಟ್ ತೋರಿಸ್ತಾ ಇದ್ದೀನಿ. ದುಪ್ಪಟ್ಟಾಗೆ ಡಿಸೈನ್ ಮಾಡೋದಕ್ಕೆ ಲೆಂತ್ ವಿಡ್ತ್ ಎಲ್ಲ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ. ಸಿಂಪಲ್ ಇರತ್ತೆ. ಈ ತರ ನೀಟಾಗಿ ಸ್ಟಿಚಿಂಗ್ ಮಾಡ್ಕೋಬೇಕು. 3 ಸೈಡಲ್ಲಿ ಸ್ಟಿಚ್ ಮಾಡ್ಕೊಂಡು ಅದನ್ನ ಆಪೋಸಿಟ್ ಆಗಿ ತಗೋಬೇಕು. ನೋಡಿ ನಾನು 3 ಕಾರ್ನರ್ ಅಲ್ಲೂ ನೀಟಾಗಿ ಸ್ಟಿಚಿಂಗ್ ಮಾಡಿದ್ದೀನಿ. ಓನ್ಲಿ ಒಂದ್ ಸೈಡ್ ಮಾತ್ರ ಬಿಟ್ಟಿದ್ದೀನಿ. ಇವಾಗ ಅದನ್ನ ಆಪೋಸಿಟ್ ಆಗಿ ತಗೊಂಡು ಅದ್ರ ಮೇಲೆ ಸ್ಟಿಚ್ ಮಾಡ್ಕೋಬೇಕು. ಇಲ್ಲಿ ದುಪ್ಪಟ್ಟ ಪಾರ್ಟ್ಗೆ ಈ ಫ್ರಂಟ್ ಸೈಡ್ಗೆ ಎಷ್ಟು ಬರತ್ತೋ ವೇಸ್ಟ್ ಪಾರ್ಟ್ ಇಂದ ಮತ್ತೆ ಈ ಪ್ಲೀಟ್ಸ್ ಪಾರ್ಟ್ಗೆ ಈ ಶೋಲ್ಡರ್ ಪ್ಲೀಟ್ಸ್ ಬರತ್ತಲ್ವಾ, ಅಲ್ಲಿಗೆ ಎಷ್ಟು ಬರತ್ತೋ ಅಲ್ಲಿಗೆ ಕರೆಕ್ಟ್ ಆಗಿ ನೋಡ್ಕೊಂಡು ಒಂದು ನಾನು ಪಟ್ಟಿ ಅಟ್ಯಾಚ್ ಮಾಡಿದ್ದೀನಿ. ಓನ್ಲಿ ಬಾರ್ಡರ್ ಪಾರ್ಟ್ ಮಾತ್ರ ಲುಕ್ ವೈಸ್ ಚೆನ್ನಾಗಿರ್ಲಿ ಅಂತ. ನೋಡಿ ಈ ತರ ನೀಟಾಗಿ ಪ್ಲೀಟ್ಸ್ ನಿಮಗೆ ವಿಡ್ತ್ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀಟಾಗಿ ಡಿಸೈನ್ ಮಾಡ್ಕೋಬೇಕು. ನಾನು ಪ್ಲೀಟ್ಸ್ ನೀಟಾಗಿ ಈ ತರ ಇಟ್ಕೊಂಡು ಪಿನ್ಸ್ ಇಡ್ತಾ ಇದ್ದೀನಿ. ಈ ಫ್ಯಾಬ್ರಿಕ್ ಎಷ್ಟಿರತ್ತೋ ಅಷ್ಟು ನೋಡ್ಕೊಂಡು ಪ್ಲೀಟ್ಸ್ ಅಡ್ಜಸ್ಟ್ ಮಾಡ್ಕೊಂಡು ನೀವು ಸ್ಟಿಚಿಂಗ್ ಮಾಡ್ಕೋಬೇಕು. ಅಂಡ್ ನಿಮಗೂ ಅಷ್ಟೇ ಫ್ರಂಟ್ ಸೈಡ್ ವಿಡ್ತ್ ಎಷ್ಟು ಬೇಕೋ ಶೋಲ್ಡರ್ ಪ್ಲೀಟ್ಸ್ ಅದನ್ನ ನೋಡ್ಕೊಂಡು ಡಿಸೈನ್ ಮಾಡ್ಕೋಬೇಕು. ನೋಡಿ ನಾನು ಈ ತರ ನನಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಈ ತರ ಡಿಸೈನ್ ಮಾಡ್ತಾ ಇದ್ದೀನಿ. ಇಷ್ಟು ಬರತ್ತೆ. ಇದು ನಿಮಗೆ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೋಬಹುದು. ಓನ್ಲಿ ನನಗೆ ಲೆಂತ್ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡಿದ್ದೀನಿ. ಓನ್ಲಿ ಫ್ರಂಟ್ ಸೈಡ್ ಬರತ್ತಲ್ವಾ, ಸ್ಯಾರಿಗೆ ನಾವು ಯಾವ ತರ ಪ್ಲೀಟ್ಸ್ ಅಡ್ಜಸ್ಟ್ ಮಾಡ್ತೀವಿ ಅದೇ ತರನೇ ಈ ತರ ಅಡ್ಜಸ್ಟ್ ಮಾಡ್ಕೊಂಡು ಅದನ್ನ ನೀಟಾಗಿ ಪಿನ್ಸ್ ಇಟ್ಕೊಂಡು ನೀಟಾಗಿ ಸ್ಟಿಚಿಂಗ್ ಮಾಡ್ಕೊಂಡು ಈ ಬೆಲ್ಟ್ಗೆ ಸೇರಿಸ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ನೋಡಿ ಈ ಬೆಲ್ಟ್ಗೆ ಆ ಕಡೆ ಕಾರ್ನರ್ದು ಒಳಗಡೆಗೆ ಫೋಲ್ಡಿಂಗ್ ಮಾಡ್ಕೊಂಡು ನೀಟಾಗಿ ಈ ದುಪ್ಪಟ್ಟ ಏನಿದೆ ಅದನ್ನ ಅಟ್ಯಾಚ್ ಮಾಡಿದ್ದೀನಿ. ಇದು ಅಟ್ಯಾಚ್ ಮಾಡಿದಾದ್ಮೇಲೆ ಇವಾಗ ಇನ್ನೊಂದು ಪಾರ್ಟ್ ಇರತ್ತಲ್ಲ ಫ್ರಂಟ್ ಸೈಡ್ ಬೆಲ್ಟ್ ಪಾರ್ಟ್, ಇದು ಈ ತರ ಒಳಗಡೆಗೆ ಫೋಲ್ಡಿಂಗ್ ಮಾಡ್ಕೊಂಡು ನೀಟಾಗಿ ಸ್ಟಿಚಿಂಗ್ ಮಾಡ್ಕೋಬೇಕು. ಓನ್ಲಿ ಬೆಲ್ಟ್ ಪಾರ್ಟ್ ನೋಡಿ ನಾನು ತೋರಿಸ್ತಾ ಇದ್ದೀನಿ ಈ ತರ. ಇಲ್ಲಿಗೆ ಕಂಪ್ಲೀಟ್ ಆಗಿ ದುಪ್ಪಟ್ಟ ಏನಿದೆ ಅದು ರೆಡಿ ಆಯ್ತು. ಇದಕ್ಕೆ ಹುಕ್ಸ್ ಇದ್ರೆ ಹುಕ್ಸ್ ಹಾಕೋಬಹುದು, ಇಲ್ಲ ಥ್ರೆಡ್ ಬ್ಯಾಕ್ ಸೈಡ್ ಥ್ರೆಡ್ ಡೋರಿ ಥ್ರೆಡ್ ಆತರ ಕಟ್ಕೊಳ್ಳೋದಿದ್ರೆ ಅದು ಕೂಡ ಡಿಸೈನ್ ಮಾಡ್ಕೋಬಹುದು. ನೋಡಿ ಈ ತರ ಬರುತ್ತೆ. ಅಂಡ್ ಇಲ್ಲಿ ಶೋಲ್ಡರ್ ಪ್ಲೀಟ್ಸ್ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಅಡ್ಜಸ್ಟ್ ಮಾಡ್ಕೊಂಡು ಒಂದು ಪಿನ್ ಇಟ್ಕೋಬಹುದು, ಇಲ್ಲ ಇಲ್ಲಿ ಕೂಡ ಒಂದು ಸ್ಟಿಚ್ ಹಾಕೋಬಹುದು. ನೋಡಿ ನಾನು ಒಂದು ಪಿನ್ ಇಡ್ತಾ ಇದ್ದೀನಿ. ಈ ತರ ನೀವು ವೇರ್ ಮಾಡಿದಾಗ ಆರಾಮಾಗಿ ಅಡ್ಜಸ್ಟ್ ಮಾಡ್ಕೊಂಡು ವೇರ್ ಮಾಡ್ಕೋಬಹುದು. ಇಲ್ಲಿಗೆ ದುಪ್ಪಟ್ಟ ರೆಡಿ ಆಯ್ತು.